ವೇಟ್ ಈಸ್ ಓವರ್. ಓಕೆ, ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ ಬಿಡ್ತಾರೆ ಅಂತ ಕಾಯ್ತಾ ಅಂತಂದರೆ ಬೆಳಗ್ಗೆ 11 ಗಂಟೆಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, 2 ಗಂಟೆಗೆ ಒಂದು ನಿಮ್ದು ಏನಪ್ಪ ಅಂತಂದರೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನೋದು ಬಿಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಇವಾಗ ನಾ ರೆಕಾರ್ಡ್ ಮಾಡ್ತಿದ್ದೀನಿ ನೋಡಿರಿ 6 ಗಂಟೆ 23 ನಿಮಿಷ, ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಹಿಂದೆ ಜನರೇಟ್ ಆಯಿತು. ಅಂತಂದರೆ ಲಿಂಕ್ ಆ್ಯಕ್ಟಿವೇಟ್ ಆಗಿದೆ. ಸೆಕೆಂಡ್ ರೌಂಡ್ ನಿಮ್ಮೊಂದು ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಿಮಗೆ ಓಕೆ ಫಸ್ಟ್ ರೌಂಡ್ ಅಂದರೆ ಮೊದಲನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಏನು ಕಾಣಿಸುತ್ತೆ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಓಪನ್ ಮಾಡ್ಕೋರಿ. ಓಕೆ, ಓಪನ್ ಮಾಡ್ಕೊಂಡು ಈ ರೀತಿ ಬಂದಾಗ ನಿಮಗೆ ಫಸ್ಟ್ನೇಗೆ ಒಂದು CT ನಂಬರ್ ಕೇಳ್ತದೆ. CT ನಂಬರ್ ಹಾಕಿಬಿಟ್ಟು ಸೇಮ್ ಇದೇ ರೀತಿ ಅಂದರೆ ನೀವು ಯಾವುದು ಫಸ್ಟ್ ರೌಂಡಿಗೆ ಯಾವ ರೀತಿ ಲಾಗಿನ್ ಆಗ್ತಿದ್ರು ನೋಡ್ರಿ ಅದೇ ರೀತಿ ಲಾಗಿನ್ ಆಗಿ ಈಗ ನಾನು ಲಾಗಿನ್ ಆಗ್ತೀನಿ. ಜಸ್ಟ್ CT ನಂಬರ್ ಹಾಕಿ ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಹಾಕ್ತೀನಿ, ಲಾಗಿನ್ ಕೊಡ್ತೀನಿ. ಓಕೆ, ವೇಟ್ ಮಾಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಆದರೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಓಪನ್ ಆಗಿದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ ನೋಡಿ ಕಾಣಿಸ್ತಿದೆ 23/7/2024 20 ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಗೆ 23ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಅಂತ 7 ತಿಂಗಳ ಸ್ಟಾರ್ಟ್ ಆಗಿದೆ. ಕ್ಲೋಸ್ ಯಾವಾಗ ಆಗುತ್ತೆ 27/9/2024 11 ಗಂಟೆ ಅಂತ ಅಂದರೆ ಬೆಳಗ್ಗೆ 27/9/2024 ಬೆಳಗ್ಗೆ 11 ಗಂಟೆವರೆಗೂ ಕೂಡ ನೀವು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರೋದ. ಓಕೆ, ಈ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿಲ್ಲ, ನಿಮಗೆ ಅಲಾಟ್ಮೆಂಟ್ ಆಗಿದ್ದಲ್ಲಿ ತೋರಿಸ್ತಾ ಇರ್ತದೆ. ಓಕೆ, ನಿಮ್ಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿದ್ದಲ್ಲಿ ತೋರಿಸ್ತದೆ. ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವ್ರಿಗೆ ಯಾರೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಇಲ್ಲಿ ಏನು ಕೂಡ ತೋರಿಸೋದಿಲ್ಲ. ಓಕೆ, ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಸೇಮ್ ನೀವು ಆಪ್ಷನ್ ಎಂಟ್ರಿ ಫಸ್ಟ್ ಯಾವ ರೀತಿ ಮಾಡ್ತಿದ್ರು ನೋಡ್ರಿ ಅದೇ ರೀತಿ ಓಪನ್ ಮಾಡ್ಕೋರಿ. ಇಲ್ಲಿ ಯಾವುದೇ ರೀತಿಯಾಗಿ ಈ ರೀತಿ ಆಪ್ಷನ್ ಎಂಟ್ರಿ ನೀವು ಓಪನ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ಬರ್ತದೆ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸ್ಟೂಡೆಂಟ್ಸು 20 ಕಾಲೇಜಸ್ ಆ್ಯಡ್ ಮಾಡಿತ್ತು. ಓಕೆ, ಈ ಒಂದು ಸ್ಟೂಡೆಂಟ್ಸ್ BMS. ಓಕೆ, BMS ಸ್ಟೂಡೆಂಟ್ಸ್ ಏನಂತಂದರೆ 20 ಕಾಲೇಜಸ್ ಆ್ಯಡ್ ಮಾಡಿತ್ತು. ಬಟ್ ಯಾವುದೇ ರೀತಿ ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅದನ್ನೇ ನೋಡೋದಾತಂದರೆ ಈಗ ಓಕೆ ನಾನು ಕ್ಲಿಕ್ ಮಾಡ್ಕೊತೀನಿ, ಓಪನ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಏನಾದರೂ ಕಾಲೇಜಸ್ ಶೋ ಆಗ್ತಾವ ಅಂತ ನೋಡೋದಾತಂದರೆ ಸರಿ ನೋಡೋಣ. ಓಕೆ, ಯಾವುದಾದ್ರೂ ಕಾಲೇಜಸ್ ಶೋ ಆಗ್ತಾವ ಅಂತಂದು ಇಲ್ಲಿ ಓಕೆ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಕೂಡ ಬರ್ತಿಲ್ಲ. ಓಕೆ, ಆ್ಯಂಡ್ ಪ್ರೈವೇಟ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಅದು ಕೂಡ ಬರ್ತಾಯಿಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀನಿ, ಇಂಜಿನಿಯರಿಂಗ್ ಯಾವುದಾದ್ರು ಕಾಲೇಜ್ ಶೋ ಆಗ್ತಾವ ಅಂತಂದು. ಓಕೆ, ಯಾಕಂದರೆ ಈ ಒಂದು ಸ್ಟೂಡೆಂಟ್ಸ್ ಯಾವುದೇ ರೀತಿ ಕಾಲೇಜಸ್ ಶೋ ಅಂದರೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿಲ್ಲ. ಸೊ ಹಾಗಾಗಿಬಿಟ್ಟು ಯಾವುದಾದ್ರೂ ಶೋ ಆಗ್ತಾವ ಕಾಲೇಜಸ್ ಅಂತ ನೋಡೋದಂತಂದರೆ ಸರಿ ಇಲ್ಲಿ ಯಾವುದೇ ರೀತಿ ಒಂದು ಕೂಡ ಕಾಣಿಸ್ತಾ ಇಲ್ಲ. ಓಕೆ, ನಾನು ಒಂದೊಂದಾಗಿ ಕ್ಲಿಕ್ ಮಾಡ್ಕೊತಿದ್ದೀನಿ. ಯಾವುದಾದ್ರೂ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿತ್ತಂದರೆ ಕಾಲೇಜ್ ಶೋ ಆಗ್ತಿರ್ತವೆ. ಸೊ ಹಂಗಾಗಿಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ನನಗೆ ಅನಿಸಿದ ಬಗ್ಗೆ ಯಾವ ರೀತಿ ಓಪನ್ ಆಗ್ತಿಲ್ಲ. ಓಕೆ, ಬಟ್ ಕೆಲವೊಂದಿಷ್ಟು ಯಾವುದಾದ್ರೂ ಬ್ರ್ಯಾಂಚು ನೋಡೋದಂತಂದರೆ ಫಾರ್ ಎಕ್ಸಾಂಪಲ್ CS ನೋಡ್ತೀನಿ ಎಲ್ಲಾದರೂ ಸಿಗುತ್ತೆ ಅಂತಂದು. ಓಕೆ, ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀನಿ. ಹೊಸದಾಗಿ ಯಾವುದಾದ್ರು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಬಂದಿದ್ದರೆ ಶೋ ಆಗ್ತವೆ. ಬಟ್ ಇಲ್ಲಿ ಯಾವುದೇ ರೀತಿ ಕಾಲೇಜಸ್ ಕೂಡ ಶೋ ಆಗ್ತಿಲ್ಲ. ಓಕೆ, ಬೇರೆ ಕೋರ್ಸ್ ಕೂಡ ನೋಡೋದಂತಂದರೆ ಸರಿ ಈಗ BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊತೀನಿ. BS ನರ್ಸಿಂಗ್ ಏನಾದರೂ ಶೋ ಆಗ್ತಾವೆ ಕಾಲೇಜ್ ನೋಡೋದಂತಂದರೆ ಸರಿ ಅವು ಕೂಡ ಯಾವುದೇ ರೀತಿ ಈಗ ಗೌರ್ಮೆಂಟಲ್ಲಿ ನೋಡ್ತೀನಿ. ಗೌರ್ಮೆಂಟ್ ಯಾವುದೇ ರೀತಿ ಯಾವುದೋ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಇರಲಿಕ್ಕಿಲ್ಲ. ಯಾಕಂದರೆ ಫಸ್ಟ್ಗೆ ಬಿಟ್ಬಿಟ್ಟಿದ್ರು. ಇನ್ ಕೇಸ್ ಪ್ರೈವೇಟಲ್ಲಿ ಏನಾದರೂ ಹೊಸದಾಗಿ ಬಂದಿದೆಯಾ ಅಂತಂದು, ಯಾಕಂದರೆ ಹೊಸದಾಗಿ ಏನಾದರೂ ಪ್ರೈವೇಟ್ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದಾವೆ ಅಂತಂದು ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಏನಾದರೂ ಬರ್ತದಂತಂದರೆ ಸ್ವಲ್ಪ ಲೋಡ್ ಆಗ್ಬೋದು, ನೋಡೋಣ. ಓಕೆ, ಇಲ್ಲೂ ಕೂಡ ಯಾವುದೇ ರೀತಿ ಬರಲಿಕ್ಕಿಲ್ಲ, ಸ್ವಲ್ಪ ಲೋಡ್ ಆಗ್ತಿದೆ. ಸೊ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋ ಕಾರಣ ಈ ರೀತಿ ಆಗ್ಬೋದು ನಂದು. ಓಕೆ, ಇಲ್ಲೂ ಕೂಡ ಏನೂ ಕೂಡ ಚೇಂಜಸ್ ಆಗಿಲ್ಲ. ಓಕೆ, ಈ ಒಂದು ಸ್ಟೂಡೆಂಟ್ ನಾನು ಲಾಗಿನ್ ಆಗಿ ನೋಡಿದೆ ಅಂದರೆ ಯಾವುದೂ ಕೂಡ ಸೀಟ್ ಸಿಕ್ಕಿಲ್ಲ ನೋಡ್ರಿ. ಅವ್ರಿಗೆ ಒಂದು ನಾನೇನು ಹೇಳಿದಂದರೆ ಒಂದು ಲಾಗಿನ್ ಆಗಿ ನೋಡಿದೆ. ಇನ್ ಕೇಸ್ ಏನಪ್ಪ ಅಂತಂದರೆ ಸೀಟ್ ಸಿಕ್ಕು ಕೂಡ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಟಿದ್ರೆ ಅವ್ರು ಈ ಥರ ಅಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ ಇದೇ ರೀತಿ ಇರ್ತದೆ. ಬಟ್ ನಿಮ್ಗೆ ಏನಪ್ಪ ಆಗಿರ್ತದೆ ಅಂದರೆ ಚಾಯ್ಸ್ 2 ಕೊಡೋರಿಗೆ ಇದೊಂದು ಹೆಡ್ಲೈನ್ ಅಂದರೆ ಹೆಡ್ಲೈಟಾಗಿ ಕಾಣಿಸ್ತಿರ್ತದೆ. ಅಂದರೆ ಸೀಟ್ ಸಿಕ್ಕಿರೋದು ಏನಾಗಿರುತ್ತೆ ಒಂದು ಹೆಡ್ಲೈಟಾಗಿ ಕಾಣಿಸ್ತಿರ್ತದೆ. ಉಳಿಕೆದ ರಿಮೈನಿಂಗ್ ಎಲ್ಲನೂ ಕೂಡ ಇರ್ತವೆ. ಚಾಯ್ಸ್ 3 ಕೊಟ್ಟವ್ರಿಗಂತೂ ಎಲ್ಲ ಕಾಲೇಜಸ್ ಶೋ ಆಗ್ತಿರ್ತವೆ. ಅಕ್ಸೆಪ್ಟೆಡ್ ನಿಮಗೆ ಸೀಟ್ ಸಿಕ್ಕಿರುತ್ತೆ ನೋಡ್ರಿ ಆ ಕಾಲೇಜಸ್ ಒಂದೇ ಸಿಗಲ್ಲ ಅಂದರೆ ಕಾಣಿಸಲ್ಲ. ಯಾಕಂದರೆ ಚಾಯ್ಸ್ 3 ಅಂದರೆ ಆ ಕಾಲೇಜ್ ಬೇಡ ಅಂತ ಅರ್ಥ. ಓಕೆ, ಅದನ್ನ ಬಿಟ್ಟು ಉಳಿಕೆದೆಲ್ಲನೂ ಕೂಡ ಶೋ ಆಗ್ತಿರ್ತವೆ. ಈಗ ಯಾರು ಕೂಡ ಸೀಟ್ ಸಿಕ್ಕಿಲ್ಲ ನೋಡ್ರಿ ಅವ್ರಿಗೆ ಎಲ್ಲ ಕಾಲೇಜಸ್ ಕೂಡ ಶೋ ಆಗ್ತಿರ್ತವೆ. ಅವ್ರಿಗೂ ಕೂಡ ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ರು ಅಷ್ಟು ಕಾಲೇಜಸ್ ಕೂಡ ಅಂದರೆ ತೋರಿಸ್ತಾ ಇರ್ತವೆ. ಈಗ ಚಾಯ್ಸ್ 2 ಕೊಡೋರು ಓಕೆ ಚಾಯ್ಸ್ 2 ಕೊಟ್ಟವ್ರಿಗೆ ಈಗ 20ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಇಷ್ಟು ಕಾಲೇಜ್ ಶೋ ಆಗ್ತಿರ್ತವೆ. ಬಟ್ ಇದನ್ನೇನು ಕೂಡ ಚೇಂಜಸ್ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಈಗ ಡಿಲೇಟ್ ರಿಅರೇಂಜ್ ಮಾಡೋದು ಯಾವ ರೀತಿ ಅಂತ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಿದ್ರಿ. ಈಗ 18 ಇದೆ. ಓಕೆ, 18 ಇದ್ದು ನಾನು ಏನು ಮಾಡಬೇಕಪ್ಪ ಅಂದರೆ 17 ಪ್ಲೇಸ್ಗೆ ಹಾಕಬೇಕು. ಓಕೆ, 17 ಕ್ಲಿಕ್ 17 ಮಾಡ್ಕೊತೀನಿ. ಈಗ 17 ಇರುವಂಥ ಪ್ಲೇಸಸ್ ಕಾಲೇಜ್ ಏನು ಮಾಡಬೇಕು ಅಂತಂದರೆ 18ಕ್ಕೆ ಹಾಕ್ಕೊತೀನಿ ಅನ್ನೋದಂದರೆ ಓಕೆ ಸಾರಿ 1 ಮಿನಿಟ್. ಓಕೆ, ಇದನ್ನು 18 ಮಾಡ್ಕೊತೀನಿ ಅಂತಂದರೆ ಯಾವ ರೀತಿ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ನೀವು ಆಪ್ಷನ್ ಎಂಟ್ರಿ ಫಸ್ಟ್ ನೋಡಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡ್ದಿರ್ತದೆ. ಓಕೆ, 18 ಅಂತ ಕ್ಲಿಕ್ ಮಾಡ್ಕೊಂತೀನಿ. ಕೆಳಗದ ಮೇಲೆ ಕೆಳಗಾಗುತ್ತೆ. ಓಕೆ, ಅಪ್ಡೇಟ್ ಅಂತ ಕೊಡ್ತೀನಿ. ಓಕೆ, ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತಂದರೆ ಕಾಣಿಸ್ತಿದೆ ನೋಡ್ರಿ. ಅಪ್ಡೇಟ್ ಅಂತ ಕೊಟ್ಬಿಟ್ರೆ ಏನಾಗುತ್ತದೆ ನಿಮಗೆ ಎಲ್ಲನೂ ಕೂಡ ಓಕೆ ಚೇಂಜಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ಬೇಕಾದ್ರೆ ಗಮನಿಸಬೇಕಾದ್ರೆ 1787 ಇದೆ, 1786 ಇದೆ. ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಈಗ 86 ಮೇಲೆ ಹೋಗಿ 87 ಕೆಳಗೆ ಬರ್ಬೇಕಂತಂದರೆ ಅಂದರೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ತೀನಿ ನನಗೆ. ಫಾರ್ ಎಕ್ಸಾಂಪಲ್ ಇದನ್ನು 18 ಮಾಡ್ಕೊತೀನಿ ಆಫೀಸು. ಓಕೆ, 18 ಪ್ರಿಯಾರಿಟಿ ಮೇನ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಸೆಕೆಂಡ್ ರೌಂಡ್ಗೆ.
ಓಕೆ ಇದನ್ನೇನು ಮಾಡ್ತೀನಿ ಅಂತಂದರೆ 17 ಕೊಡ್ತೀನಿ. 17 ಕೊಟ್ಟು ನೋಡಿರಿ ಇನ್ನೊಂದು ಸಲ ಗಮನಿಸಿ 87 ಮೇಲೆ ಇದೆ, 86 ಕೆಳಗಡೆ ಇದೆ. 86 ಮೇಲೆ ಆಗಬೇಕು ಈಗ. ಓಕೆ 86 ಮೇಲೆ ಆಗಬೇಕು, 87 ಕೆಳಗಡೆ ಬರಬೇಕು. ಓಕೆ ಕಾಲೇಜ್ ನಮ್ಮ ಅಂದರೆ ಕೋಡ್ ಹೇಳ್ತಾ ಇದ್ದೀನಿ. 86 ಅನ್ನೋದು ಮೇಲೆ ಆಗಬೇಕು, 87 ಅನ್ನೋದು ಕೆಳಗಡೆ ಬರಬೇಕು. ಸೇಮ್ ಆಗಿದೆ ಅದೇ ರೀತಿ. ಓಕೆ ಗಮನಿಸಬೇಕು, 86 ಮೇಲೆ ಆಗಿದೆ, 87 ಕೆಳಗಡೆ ಇದೆ. ಅಂದರೆ ಈ ರೀತಿ ಏನಾದರೂ ನಿಮಗೆ ಮೇಲಿದ ಕೆಳಗೆ ಕೇಳಿದ ಮೇಲೆ ಮಾಡೋಕ್ಕಂತಂದರೆ ಈ ರೀತಿ ನೀವು ಏನು ಮಾಡ್ಬೋದು, ರೀಅರೇಂಜ್ ಅಥವಾ ಇದನ್ನೇನು ಕರಿತೀವಿ ನಾವು ರೀಅರೇಂಜ್ ಅಥವಾ ಮಾಡಿಫೈ ಅಂತ ಕರಿತೀವಿ. ಓಕೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಬೇಡಾಗಿತ್ತಂತಂದರೆ ಸಿಂಪಲಾಗಿ ಏನಿಲ್ಲ, ಒಂದು ಯಾವುದಾದ್ರು 20ನೇ ಕಾಲೇಜ್ ಬೇಡ ಅಂತಂದರೆ ಇದನ್ನ ತೆಗೆದಾಕಿಬಿಟ್ಟು ಜಸ್ಟ್ 0 ಕೊಟ್ಬಿಟ್ಟು, ಓಕೆ 0 ಕೊಟ್ಬಿಟ್ಟು ಅಪ್ಡೇಟ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ ಇದು ಕಾಲೇಜ್ ಡಿಲೀಟ್ ಆಗುತ್ತೆ. ಬಟ್ ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ನಾನು ಆ ರೀತಿ ಮಾಡಿದರೆ ಈ ಒಂದು ಸ್ಟೂಡೆಂಟ್ಸ್ಗೆ ಮೋಸ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಈ ಮೊದಲೇ ಫಸ್ಟ್ ಆಫ್ ಆಲ್ ಕಾಲೇಜ್ ಸಿಕ್ಕಿಲ್ಲ. ಓಕೆ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಒಂದು ಸ್ಟೂಡೆಂಟ್ಸು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿಲ್ಲ. ಮಾಡಿ ಅಂತ ಎಲ್ಲನೂ ಕೂಡ ಹೇಳ್ತಿದ್ದೆ. ಸೊ ಈ ಒಂದು ಸ್ಟೂಡೆಂಟ್ ಮಾಡಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಸೆಕೆಂಡ್ ರೌಂಡ್ ವೇಟ್ ಮಾಡ್ತಿದ್ದಾರೆ. ಸಿಕ್ಕರೆ ಸಿಗ್ಬೋದು, ಸಿಗದೇನೂ ಇರ್ಬೋದು. ಓಕೆ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಆ್ಯಂಡ್ ಚಾಯ್ಸ್ 3 ಕೊಟ್ಟವರು ಕೂಡ ಸಿಗುತ್ತಂತ ಗ್ಯಾರಂಟಿ ಇರಲ್ಲ. ಅದೊಂದು ನೆನ್ಪಿಡ್ಕೋಬೇಕು. ಇಲ್ಲಿ ಏನೂ ಕೂಡ ಚೇಂಜಸ್ ಮಾಡಲಿಲ್ಲ ನಾನು, ಹಂಗಾಗಿಬಿಟ್ಟು ಅದು ಏನೂ ಕೂಡ ಚೇಂಜ್ ಆಗಿಲ್ಲ ಅಂತಲೇ ಬರ್ತದೆ. ಮತ್ತು ಬ್ರದರ್ ಕಾಲೇಜಸ್ ಶೋ ಆಗ್ತಾ ಇದ್ದಾವ ಅಂದರೆ ಕಾಲೇಜಸ್ ಕೆಲವೊಂದಿಷ್ಟು ಶೋ ಆಗ್ತಿದ್ದಾವೆ ಅಂತ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ. ಅಕಾರ್ಡಿಂಗ್ ಟು ಯುವರ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ ಸೀಟ್ ಮ್ಯಾಟ್ರಿಕ್ಸ್ ಒಮ್ಮೆ ಅನಾಲಿಸಿಸ್ ಮಾಡೋಣಂತೆ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅಂತಂದು ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಕಾಲೇಜಸ್ ಕೆಲವೊಂದಿಷ್ಟು ಯಾಡ್ ಆಗಿರಬಹುದು, ಆಗದೇನೂ ಇರಬಹುದು. ಓಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಮೆಡಿಕಲ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಓಕೆ ಮೆಡಿಕಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು, ಓಕೆ ಅಂದರೆ ಗೌರ್ಮೆಂಟ್ ಸೀಟ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಅಲ್ಲಿ ಕೂಡ ಯಾವುದೇ ರೀತಿ ಅಂದರೆ ಶೋ ಆಗ್ತಿಲ್ಲ. ಆ್ಯಂಡ್ ಈಗ BSc NRI ಕೋಡ್ ಅಂತ ಇದೆ, NRI ಕೋಡನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಕೂಡ ಯಾವುದೇ ರೀತಿ ಶೋ ಆಗ್ತಾಯಿಲ್ಲ. ಓಕೆ ಫಾರ್ ಹಂಗೆ ನಾನು ಬೇರೆಯವ್ನು ನೋಡೋದಂತಂದರೆ ಓಕೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಂಡ್ ಕೆಳಗಡೆ ಎಲ್ಲಿ ಕಾಣಿಸ್ತಿದೆ ನೋಡಿರಿ, ಅಂದರೆ MQ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಅಲ್ಲೂ ಕೂಡ ಯಾವುದೇ ರೀತಿ ಶೋ ಆಗ್ತಿಲ್ಲ. ಆ್ಯಂಡ್ ಲಾಸ್ಟ್ ಕೊನೆಯದಾಗಿ ಅಲ್ಲೂ ಕೂಡ ಅಂದರೆ ಹೊಸ್ದಾಗಿ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು ಕೂಡ ಇನ್ನೂ ಕೂಡ ಆ್ಯಡ್ ಆಗಿರಲ್ಲ. ಸ್ವಲ್ಪ ಅಂದರೆ ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಂದರೂ ಕೂಡ ಇನ್ನೂ ಕೂಡ ಅಪ್ಡೇಟ್ ಆಗಿರಲ್ಲ. ವೇಟ್ ಮಾಡಿರಿ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಅವು ಕೂಡ ಅಪ್ಡೇಟ್ ಆಗ್ಬೋದು, ಕಾಲೇಜಸ್ ಶೋ ಆಗಬಹುದು. ಒಂದು ಕ್ಲಿಯರಾಗಿ ಗೊತ್ತಾಗ್ತಿದೆ, ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರ್ತಿಲ್ಲ. ಯಾರೆಲ್ಲ ಅಂದರೆ ಸೆಕೆಂಡ್ ರೌಂಡ್ಗೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರ್ತಿಲ್ಲ. ಓಕೆ ಹೋದ ವರ್ಷ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಟ್ಟಿದ್ರು, ಬಟ್ ಈ ವರ್ಷ ಮಾಡೋಕ್ಕೆ ಬಿಟ್ಟಿಲ್ಲ. ಎನಿವೇ ಈಗಂತೂ ಇದನ್ನೇನು ಕೂಡ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅದನ್ನು ನೀವು ಬೇಕಾದರೆ ರೀಅರೇಂಜ್ ಏನಾದರೂ ಮಾಡ್ಕೋರಿ. ಬಟ್ ಡಿಲೇಟ್ ಮಾಡ್ಕೊಂಡ್ರೆ ನಿಮಗೆ ಎಫೆಕ್ಟ್ ನೋಡಿರಿ. ಆ್ಯಂಡ್ ಕೊನೆಯದಾಗಿ ಯಾರಲ್ಲಪ್ಪ ಅಂತಂದರೆ ಚಾಯ್ಸ್ 2 ಕೊಟ್ಟವರು. ಓಕೆ ಫಾರ್ ಎಕ್ಸಾಂಪಲ್ ಈಗ ಚಾಯ್ಸ್ 2 ಕೊಟ್ಟರು 20ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಈ ಮೇಲ್ಗಡೆಲ್ದು ನಿಮಗೆ ಯಾವ್ದು ಬೇಕು ಅದು ಮಾತ್ರ ಇಟ್ಕೋರಿ, ಬೇಡ ಅದನ್ನ ಡಿಲೇಟ್ ಮಾಡ್ಕೋರಿ. ಓಕೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟೂಡೆಂಟ್ ಕೇಳ್ತಾಯಿದ್ರು, ಅಣ್ಣ ನಾನು ಚಾಯ್ಸ್ 2 ಕೊಟ್ಟಿದ್ದೀನಿ, ಈಗ 20ನೇ ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟ್ ಯಾವುದೋ ಒಂದು 13ನೇ ಕಾಲೇಜ್ ಸಿಕ್ಕಿದೆ, 13ನೇ ಕಾಲೇಜ್ ಸಿಕ್ಕಿದ ತಕ್ಷಣ ನಾನು ವಾಪಸ್ ತಿರ್ಗಿ 20ನೇ ಕಾಲೇಜ್ ಅಡ್ಮಿಷನ್ ಮಾಡ್ಸ್ಕೊಳಕ್ಕೆ ಬರ್ತಂದು ಆ ರೀತಿ ಬರಲ್ಲ. ಓಕೆ ಅದು 13ನೇ ಕಾಲೇಜ್ ಫಿಕ್ಸ್. ಓಕೆ ಮತ್ತೆ ನೀನು ಏನೋ ಥರ್ಡ್ ರೌಂಡ್ ಹೋಗ್ತೀನಿ ಅಂತಂದರೆ ಇದು ಇಷ್ಟು ಡಿಲೇಟ್ ಆಗ್ತವೆ. ಓಕೆ ಮತ್ತೆ ಇದ್ರ ಮೇಲ್ಗಡೆ ಅಷ್ಟೇ ಇರ್ತಾವೆ. ಸೊ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಹುಷಾರಾಗಿ. ಓಕೆ ನಿಮ್ಗೆ ಬೇಕಾಗಿರೋದು ಮಾತ್ರ ಇಟ್ಕೊಂಡ್ಬಿಡ್ರಲ್ಲ. ಓಕೆ ಹಂಗಾದ್ರೆ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊರಿ, ಇಲ್ಲಂತ ಯಾವುದೂ ಕೂಡ ಸಿಗದೆ ಹೋದಾಗ ಮತ್ತೆ ತಿರ್ಗಿ 20ನೇ ಕಾಲೇಜ್ ಅಡ್ಮಿಷನ್ ಅಂದರೆ ವಾಪಸ್ ಅಲಾಟ್ಮೆಂಟ್ ಆಗುತ್ತೆ. ಈ ರೀತಿ ಇರ್ತದೆ ಪ್ರೊಸೆಸ್ಸು. ಹಂಗಾಗಿಬಿಟ್ಟು ಸ್ವಲ್ಪ ಹುಷಾರಾಗಿ ಮಾಡಿರಿ ಯಾರೆಲ್ಲ ಚಾಯ್ಸ್ 2 ಕೊಟ್ಟಿದ್ರು ಅವರು ಕೂಡ. ಆ್ಯಂಡ್ ಚಾಯ್ಸ್ 3 ಕೊಟ್ಟವರು ನೀವು ಕಾಲೇಜಸ್ ಓಕೆ ಡಿಲೇಟ್ ಮಾಡಬೇಡ್ರಿ ಅಂತಲೇ ಹೇಳ್ತೀನಿ. ಬಟ್ ಮಾಡ್ತೀನಿ ಅನ್ನೋದಂತಂದರೆ ನಿಮ್ಮ ಕೆಲಸ. ಓಕೆ ಚಾಯ್ಸ್ 3 ಕೊಟ್ಟವರು ಕೂಡ ಈ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಓಕೆ ಎಲ್ಲರೂ ಕೂಡ ಸೀಟ್ ಸಿಗುತ್ತಂತಲ್ಲ, 50-50 ಚಾನ್ಸ್ ಇರುತ್ತೆ. ಬಟ್ 100% ಯಾರಿಗೆ ಚಾಯ್ಸ್ 2 ಕೊಡೋರಿಗೆ 100% ಯಾವುದಾದ್ರು ಒಂದು ಸೀಟ್ ಸಿಗುತ್ತೆ. ಯಾಕಂದ್ರೆ ಹೋಲ್ಡಲ್ಲಿ ಇದ್ದೇ ಇರ್ತದೆ. ಬಟ್ ಚಾಯ್ಸ್ 3 ಕೊಡೋರಿಗೆ ನೀವು ಯಾವುದೂ ಕೂಡ ಹೋಲ್ಡಲ್ಲಿಲ್ಲ, ಸಿಕ್ಕರು ಸಿಗ್ಬೋದು, ಸಿಗದೇನೂ ಇರ್ಬೋದು. ಆ ರೀತಿ ಸಿಚುವೇಶನ್ ಬರ್ತದೆ. ಆ್ಯಂಡ್ ಕೊನೆಯದಾಗಿ ಯಾರೆಲ್ಲ ಸೀಟ್ ಸಿಕ್ಕಲ್ಲ ಅವರು ಕೂಡ ಯಾರು ಕೂಡ ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ ಇದಿಷ್ಟು ಸೆಕೆಂಡ್ ರೌಂಡ್ ಬಗ್ಗೆ ಒಂದು ಲೈವ್ ಡೆಮೋ ಮಾಡಿದೆ ಈ ರೀತಿ ಆಗಿದೆ ಅಂತಂದು. ಆ್ಯಂಡ್ ಸೀಟ್ ಮೆಟ್ರಿಕ್ಸ್ ಸ್ವಲ್ಪ ಅನಾಲಿಸಿಸ್ ಮಾಡೋಣ ಏನೆಲ್ಲ ಆಗಿದೆ ಅಂತಂದು. ಬಟ್ ಈ ವಿಡಿಯೋದಲ್ಲಿ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎನಿವೇ ಎಲ್ಲರೂ ಕೂಡ ಹೋಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಬಿಟ್ಟಿದ್ದಾರೆ ಸಾಧ್ಯವಾದಷ್ಟು. ಓಕೆ ಇನ್ನೂ ಕೂಡ 3 ಡೇಸ್ ಟೈಮ್ ಇರ್ತದೆ. ಇವತ್ತು ಬಿಟ್ಟಿದ್ದಾರೆ ಅಂತಂದರೆ ನಾಳೆ ನಾಡಿದ್ದು ಆಚೆ ನಡೆದು ಅಂದರೆ 11ನೇ ತಾರೀಕುವರೆಗೂ ಬೆಳಗ್ಗೆ. ಓಕೆ ಬೆಳಗ್ಗೆ ಯಾವಾಗ 11 ಗಂಟೆ. ಓಕೆ ಬೆಳಗ್ಗೆ 11 ಮೇ ಬಿ ತೋರಿಸ್ತೀನಿ ಇನ್ನೊಂದು ಟೈಮ್ ನಿಮಗೆ. 11/9/2024 ಬೆಳಗ್ಗೆ 11 ಗಂಟೆವರೆಗೂ ನಿಮ್ಗೆ ಏನಿದೆ ಅಂತಂದರೆ ಆಪ್ಷನ್ ಎಂಟರ್ ಮಾಡೋಕ್ಕೆ ಟೈಮ್ ಇರ್ತದೆ. ಅಂದರೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರಲ್ಲ, ಇದ್ದಿದ್ರಲ್ಲಿ ಏನಾದರೂ ಎಡಿಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರ್ತದೆ. ಓಕೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಂತಂದರೆ ವಿತ್ ಪ್ರೂಫ್ ಕೂಡ. ಓಕೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದರೆ ಓಕೆ ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತೆ. ಓಕೆ ಒಂದು ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ಗೆ ತೋರಿಸಿದ್ನಲ್ಲ ನಿಮಗೆ. ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಓಕೆ 27/9/2024 11 ಅಂತ ಬಂದೆ, ಅಂದರೆ 11 AM ಅಂತ ಇದೆ. ಸೊ ನಿಮ್ಗೆ ಏನಾದರೂ ಸೀಟ್ ಅಲಾಟ್ಮೆಂಟ್ ಆದರೆ ಸೆಕೆಂಡ್ ರೌಂಡ್ಗೆ ಇಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಓಕೆ ಈಗಾಗಲೇ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದವ್ರಿಗೆ ಎಲ್ಲನೂ ಕೂಡ ತೋರಿಸ್ತಾ ಇರ್ತದೆ. ಹೋಗ್ಬಿಟ್ಟು ಸಿಂಪಲ್ಲಾಗಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ದು ಏನಿತ್ತು ಕೆಲಸ ಮಾಡ್ಕೋರಿ. ಕೊನೆಗೆ ಏನಪ್ಪ ಅಂತಂದರೆ ಈ ಕೊನೆಗೆ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ಎಷ್ಟು ಸ್ಟೂಡೆಂಟ್ ನೋಡ್ತಿದ್ದೆ ನಾನು, ಇದನ್ನ ಲಾಗೌಟ್ ಆಗಿರಿ. ಓಕೆ ಪ್ಲೀಸ್ ಲಾಗೌಟ್ ಆಗಿರಿ, ಇಲ್ಲಾಂದರೆ ಮತ್ತೆ ನಿಮಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಬರಬಹುದು. ಹಂಗಾಗ್ಬಿಟ್ಟು ಹೇಳ್ತಿದ್ದೀನಿ. ಓಕೆ ಕೊನೆಗೂ ನಿಮ್ಮ ಒಂದು ಅಂದ್ಕೊಂಡಿದ್ದ ಟೈಮ್ ಬಂದತ್ತ. ಈ ಸರ್ತಿ ಆದರೂ ನಿಮಗೆ ಸೀಟ್ ಸಿಗುತ್ತೆ. ಓಕೆ ಯಾರೆಲ್ಲ ಸಿಕ್ಕಿಲ್ಲ ನೋಡ್ರಿ ಅವ್ರು ಸೀಟ್ ಸಿಗುತ್ತೆ. ಆ್ಯಂಡ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಡೋರಿಗೆ ನಿಮ್ಗೆ ಬೆಟರ್ ಕಾಲೇಜ್ ಸಿಗ್ತದೆ. ಎನಿವೇ ನೀಟ್ ಸ್ಟೂಡೆಂಟ್ಸ್ಗೆ ಇದು ಲಾಸ್ಟ್ ರೌಂಡ್ ಇರ್ತದೆ. ಚಾಯ್ಸ್ ಅಂದರೆ ಕೆ ಸಿ ಟಿ ಸ್ಟೂಡೆಂಟ್ಗೆ ಇನ್ನೊಂದು ರೌಂಡ್ ಇರ್ತದೆ, ವರಿ ಬೇಡ. ಓಕೆ
ಇದಾಗಿತ್ತು ಇದೊಂದು ಅಪ್ಡೇಟು. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಅನಾಲಿಸಿಸ್ ಬಗ್ಗೆ ಏನಾದರೂ ವಿಡಿಯೋ ಬೇಕಂತಂದ್ರೆ ಹೇಳ್ರಿ, ಖಂಡಿತ ಅದನ್ನು ಕೂಡ ಮಾಡೋಣಂತೆ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸಿ. ಎಲ್ಲರಿಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.